ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಒಂದು ನೈಜ ಘಟನೆಯನ್ನು ನನ್ನದು ಹಿಂದಿಯಲ್ಲಿ ನೋಡಿದ ವಿಡಿಯೋವನ್ನು ಭಾಳ ಇಷ್ಟ ಆಗಿ ತಮ್ಮಮ್ಮಗೂ ಅದು ಈ ಕಥೆಯನ್ನು ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಸ್ನೇಹಿತರೆ, ಮುಂಬೈ ನಗರದಲ್ಲಿ ಒಂದು ಕಾಲೇಜಿನ ಒಂದು ಹಳೆಯ ವಿದ್ಯಾರ್ಥಿಗಳು ಸೇರಿ ಗೆಟ್ ಟುಗೆದರ್ ಪಾರ್ಟಿಯನ್ನು ಆಯೋಜನೆ ಮಾಡಿರುತ್ತಾರೆ. ಇದರಲ್ಲಿ ಬಹುತೇಕ ಹುಡುಗ ಹುಡುಗಿ ಎಲ್ಲರೂ ಅದೇ ಮುಂಬೈ ನಗರದಲ್ಲೇ ವಾಸ ಮಾಡ್ತಿರ್ತಾರೆ. ಅದರ ಜೊತೆಗೆ ಒಬ್ಬ ಹುಡುಗ ದೆಹಲಿಯಿಂದ ಬಂದಿರ್ತಾನೆ. ಇವರೆಲ್ಲ ಬಂದಿದ್ದರೂ ಪರಿಚಯ ಒಬ್ರಿಗೊಬ್ರು ಇದ್ದಿರೋದ್ರಿಂದ ಎಲ್ಲ ಗೆಟ್ ಟುಗೆದರಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು, ಹಾಗೆ ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ. ಈಗ ಇರ್ಬೇಕಾದ್ರೆ ಈ ದೆಹಲಿಯಿಂದ ಬಂದಿರೋ ಹುಡುಗನ ಫ್ಲೈಟು ಬೆಳಗಿನ ಜಾವ ಇರುತ್ತೆ. ಹಾಗಾಗಿ ಅವನು ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಅಲ್ಲಿ ಒಂದು ಹುಡುಗಿ ಅವಳನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಹೋಗಿ ಅವಳ ರೂಮಿನಲ್ಲಿ ಅವಳು ಮಂಚದ ಮೇಲೆ ಮಲಗ್ತೀನಿ, ನೀನು ಕೆಳಗಡೆ ಮಲ್ಕೊ ಅಂತ ಅವಳಿಗೆ ತೋರಿಸಿ ಮಲಗ್ತಾರೆ. ಹೀಗಿರುವಾಗ ಈ ಕೆಳಗಡೆ ಮಂಚದ ಕೆಳಗೆ ಮಲಗಿದ್ದ ಹುಡುಗಂಗೆ ಮಂಚದ ಅಡಿಯಲ್ಲಿ ಯಾರೋ ಒಬ್ಬ ಇರೋದು ಸ್ಪಷ್ಟವಾಗಿ ಕಾಣಿಸುತ್ತೆ, ಗೊತ್ತಾಗತ್ತೆ. ಅದನ್ನು ತಿಳ್ಕೊಂಡ ಮೇಲೆ ಅವನೇನು ಮಾಡ್ತಾನೆ, ಇದನ್ನು ಹೇಳಕ್ಕೆ ಬರಲ್ಲ, ಕೂಗಂಗಿಲ್ಲ, ಹಾಗಾಗಿ ಸೂಕ್ಷ್ಮತೆಯಿಂದ ಏನು ಮಾಡ್ತಾನೆ, ಆ ಹುಡುಗಿಗೆ ಎಬ್ಸ್ಬಿಟ್ಟು ನನಗೆ ಹೊಟ್ಟೆ ತುಂಬ ಹಸಿತಾ ಇದೆ, ಊಟ ಬೇಕೇ ಬೇಕು, ಏನಾರ ಮಾಡಿಕೊಡು ಅಂತೇಳಿ ಪೀಡಿಸೋಕ್ಕೆ ಶುರು ಮಾಡ್ತಾನೆ. ಅವಳಿಗೆ ಫಸ್ಟಿಗೆ ಇಲ್ಲ, ಆಗಲ್ಲ, ನಾನು ಇರೋದೇ ರೂಮಲ್ಲಿ ಏನು ಅಂತೇಳಿ ತುಂಬ ಅಷ್ಟು ವಾದ ವಿವಾದ ನಡೆಯುತ್ತೆ ಇಬ್ಬರ ಮಧ್ಯೆ. ಹೀಗಿರುವಾಗ ಏನು ಮಾಡ್ತಾಳೆ, ನಾನು ಇವಳು ಎಷ್ಟೇ ಇದು ಮಾಡಿದ್ರು ಆತ ಇವಳನ್ನ ಬಿಡೋದೇ ಇಲ್ಲ, ತುಂಬ ಹಿಂಸೆ ಮಾಡ್ತಾನೆ. ನನಗೆ ಹೊಟ್ಟೆ ಹಸಿವು ಅಂದರೆ ಹಸಿವು ಆಗೋದೇ ಇಲ್ಲ, ನನಗೆ ಹುಷಾರಿಲ್ಲ, ನಂಗೆ ಟ್ಯಾಬ್ಲೆಟು ಇಲ್ಲ ಟ್ಯಾಬ್ಲೆಟಾರ ತಂದುಕೊಡು ಅಂತೇಳಿ ತುಂಬ ಒತ್ತಾಯ ಮಾಡ್ತಾನೆ. ಆದರೆ ಅವ್ರು ಎಷ್ಟೇ ಸುಮಾರು ಹೊತ್ತು ಇವರಿಬ್ಬರು ಒಬ್ರಿಗೊಬ್ಬರು ವಾದ ಇದು ಮಾಡಿದ್ಮೇಲೆ ಕೊನೆಗೆ ಅವಳು ಇದಕ್ಕೆ ಮನಸ್ಸೊತ್ತು ಸೀದಾ ಹೊರಗಡೆ ಕೆಳಗಡೆ ಒಬ್ಬಳೇ ಹೇಗೆ ಹೋಗೋದು ಅಂದಾಗ ನಾನು ಬರ್ತೀನಿ ಅಂತೇಳಿ ಇಬ್ಬರು ಕೆಳಗಡೆ ಅಪಾರ್ಟ್ಮೆಂಟ್ ಹತ್ರ ಇರೋ ಮೆಡಿಕಲ್ಲಿಗೆ ಹೋಗೋಣ ಅಂತ ಹೊರಗೆ ಬರ್ತಾರೆ. ಈಗ ಹೊರಗೆ ಬರ್ತಿದ್ದಂಗೆ ಏನು ಮಾಡ್ತಾನೆ, ಈ ಹುಡುಗ ಮನೆ ಬಾಗಿಲು ಲಾಕ್ ಮಾಡಿಬಿಟ್ಟು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಅದಾದಮೇಲೆ ಪೊಲೀಸರಿಗೆ ಬರ್ತಿದ್ದಂಗೆ ಒಳಗಡೆ ಇರೋನ್ನ ಅರೆಸ್ಟ್ ಮಾಡಿದ್ಮೇಲೆ ತಿಳಿಯುತ್ತೆ, ಆ ಹುಡುಗ ಕಳೆದ ಹಲವು ದಿನಗಳಿಂದ ಆ ಹುಡುಗಿನ ಹಿಂಬಾಲಿಸ್ತಾ ಇರ್ತಾನೆ ಮತ್ತು ಅವಳನ್ನು ಅನುಭವಿಸ್ಬೇಕು, ಆಮೇಲೆ ಅವಳ ಮೇಲೆ ಇದು ಮಾಡಬೇಕು ಅಂತ ಅತ್ಯಾಚಾರ ಮಾಡೋಕ್ಕೆ ಪ್ಲ್ಯಾನ್ ಮಾಡಿರ್ತಾನೆ. ಹಾಗಾಗಿ ಅದೇಗೋ ಅವನ ಮನೆಯೊಳಗೆ ಮೊದಲೇ ಬಂದು ಸೇರ್ಕೊಂಡಿರ್ತಾನೆ. ಈ ವಿಷಯ ತಿಳಿದ ಈ ಹುಡುಗ ಏನು ಮಾಡ್ತಾನೆ, ಅವಳ ರಕ್ಷಣೆ ಮಾಡ್ತಾನೆ. ಇದು